ಇದರಿಂದಾಗಿ ಸಮಾಜ ನೆಮ್ಮದಿಯಿಂದ ಇರಲಿಕ್ಕೆ ಭಾಳ ಕಷ್ಟ ಅನ್ನೋದು ಭಾಳ ಜನರ ಅಭಿಪ್ರಾಯ. ಮತ್ತು ಇಲ್ಲಿವರೆಗೆ ಆಗಿದ್ದು ನೋಡಿದ್ವಿ ನಾವು, ಈ ಒಂದು ಕರಾವಳಿ ಏರಿಯಾದಲ್ಲಿ ಏನಾಗ್ಯದ ಏನಿಲ್ಲ ಅನ್ನುವಂಥದ್ದು. ಆ ಎಲ್ಲ ನೆಲೆಗಟ್ಟಿನಲ್ಲೇ ಈ ಕಾನೂನು ಇದ್ದರೆ ಮತ್ತು ಅದಕ್ಕೊಂದು ಸ್ವಲ್ಪ ರೆಸ್ಟ್ರಿಕ್ಷನ್ ಹಾಕುವಂಥದ್ದು ಭಾಳ ಮಹತ್ವದ. ಯಾಕಂದ್ರೆ ಅದು ಡಿಕ್ಟೇಟರ್ ಆಗಬಾರ್ದು, ನಾಳೆ ಅವ್ರಿಗೂ ವೈರಿ ಆಗಬಾರ್ದು. ಈಗಾಗಲೇ ಬೊಮ್ಮಾಯಿ ಅವರಾಯಿತು, ಇನ್ನುಳಿದವರಾಯಿತು, ವಿ ಸೋಮಣ್ಣವರಾಯಿತು. ಈ ಕಾನೂನು ನಾಳೆ ಕಾಂಗ್ರೆಸ್ಗೆ ಮೂಲ ಆಗ್ಬೋದು ಇದು ಅನ್ನುವಂಥ ಮಾತಾಡೋದು ನೋಡಿದ್ರೆ ಇದರಲ್ಲಿ ಇನ್ನೂ ಏನಾದರೂ ತಿದ್ದುಪಡಿ ಮಾಡಿಕೊಂಡು ತರಲಿಕ್ಕೆ ಸಾಧ್ಯದನ. ಇಲ್ಲಿ ಮಾತ್ರ ಬೇಕು ಭಯ ಹುಟ್ಟಿಸಿದಾಗ ಈ ಒಂದು ಏನಪ್ಪ ಅಂತಂದ್ರೆ ಈ ದ್ವೇಷ ಭಾಷೆ ಇರಲಿಕ್ಕೆ ಸಾಧ್ಯ ಅನ್ನೋದು ಈಗಾಗಲೇ ಮನವರಿಕೆ ಆದಾಗ ಇದೆ. ಹೀಗಾಗಿ ಭಯ ಹುಟ್ಟಿಸೋದಕ್ಕಿರಲಿ, ಆದರೆ ಅದರಿಂದ ಪೆಟ್ಟು ಕೊಡಬಾರ್ದು ಒಂದು ಸಮುದಾಯಕ್ಕೆ, ಒಂದು ವಿಚಾರವಾದಿಗಳಿಗೆ ಏನೂ ಆಗಬಾರ್ದು ಅನ್ನೋದು ಇನ್ನೊಂದು ಮಗ್ಗಲ ಮಾತದ. ಇದರಲ್ಲಿ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈಗ ಕಾಂಗ್ರೆಸ್ಸಿಗರಿಗೆ ಮಾತ್ರ ಇದರಿಂದ ಭಾಳಷ್ಟು ಏನಪ್ಪ ಜನ ತೊಂದರೆ ಆಗಿತ್ತು ಅನ್ನೋ ಕನ್ಫರ್ಮೇಷನ್ ಇರೋದ್ರಿಂದಾಗೆ ದ್ವೇಷ ಭಾಷಣ ಕಾನೂನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದೇ ಕಾಲಕ್ಕೆ ರಾಜ್ಯಪಾಲ್ ಗೆಹ್ಲೋಟ್ ಅವರು ಇದನ್ನು ತಡೀತಾರೆ, ಅದು ತಡೆದು ಹೆಚ್ಚಾಗ್ತದೆ ಅನ್ನೋದು ಸಹಿತ ಅಷ್ಟು ಸ್ಪಷ್ಟ. ಯಾಕಂದ್ರೆ ಇಡೀ BJPಯ ಎಲ್ಲ ನಾಯಕರುಗಳು ವಿರೋಧ ಮಾಡ್ತಾ ಇದ್ದಾರೆ ಇದನ್ನು. ಮತ್ತು ಕೇಂದ್ರದಲ್ಲೇ ಮೋದಿಯವ್ರ ಸರ್ಕಾರದ BJP ಅದ, ಮತ್ತು ರಾಜ್ಯಪಾಲರು ವಿಶೇಷವಾಗಿ ಕೇಂದ್ರ ನೇಮಣಿಕೆ ಆದಂಥವ್ರು ಅದಾರೆ. ಈಗ ಹಿಂದೆ ವಾರಗಳಾಗಿ ಯುದ್ಧಗಳಾಗ್ಯದಂಗೆ ಆಗಿದಾವ ಇಬ್ಬರ ಮಧ್ಯದಲ್ಲೇ, ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಮಧ್ಯದಲ್ಲೇ. ಇದು ಇನ್ನೊಂದು ಹೊಸ ವಿವಾದ ಹುಟ್ಟೋದಕ್ಕೆ ಕಾರಣೀಭೂತ ಆಗ್ತದೆ, ಎರಡು ಮಾತಿಲ್ಲ. ಏನೂ ಇರಲಿ, ದ್ವೇಷ ಭಾಷಣ ತಪ್ಪು ಅನ್ನೋದು ನಾವೆಲ್ಲ ತಿಳ್ಕೊಬೇಕಾಯ್ತು ಉತ್ತಮ. ಯಾಕಂದರೆ ಎಷ್ಟು ವರ್ಷದಿಂದ ಜಗಾಡ್ತಾ ಹೋದ್ರಿ ಎಲ್ಲ ಒಬ್ರಿಗೊಬ್ಬರು ಕೂಡಿ ಬದುಕೋದು ಅನಿವಾರ್ಯ ಅದನ್ನು ನಾವು ತಿಳ್ಕೊಂಡು ಸಾಕ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಅತಿ ಹೆಚ್ಚು ನಾವಿದು ಸತ್ಯದ ಕೈಗಂಡೆ ವಂದನೆಗಳು.